ಹಾಯ್ ಫ್ರೆಂಡ್ಸ್, ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ವ್ಲಾಗ್ ಏನು ಶುರು ಮಾಡಿದ್ದೇನೆ, ಆದರೆ ಚೆಕ್ ಮಾಡ್ದೇನೆ ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಸ್ಕೂಲಿಗೆ ರೆಡಿ ಆಗಿದ್ದೇವೆ, ಮಕ್ಕಳ ಬುಕ್ಸ್ ಬಂದಿದೆ ಅಂತೆ, ಹಾಗೆ ತರಲಿಕ್ಕೆ ಅಂತ ಹೊರಟಿದ್ದೇವೆ. ನಾವು ಸ್ಕೂಲಿಗೆ ಹೊರಟದ್ದು. ಸ್ಕೂಲಿಂದ ಬುಕ್ಸ್ ತರಲಿಕ್ಕೆ, ಮಕ್ಕಳ ಬುಕ್ಸ್ ಆಗಬೇಕು, ಯೂನಿಫಾರ್ಮ್ ಆಗಬೇಕು, ಈ ಸಲ ಎಲ್ಲ ಹೊಸತಾಗಬೇಕು. ಹಾಗೆ ನಾವು ಹೊರಟದ್ದು. ಬಸ್ ಅಂತ ಗೊತ್ತಿಲ್ಲ, ನಿನ್ನೆ ಬಂದಿತ್ತು, ಇವತ್ತು ಗೊತ್ತಿಲ್ಲ. ಬಸ್ ಉಂಟಾ ಕರೆಕ್ಟ್ ಗೊತ್ತಿಲ್ಲ ನನಗೆ. ಬಸ್ ಇಲ್ಲದಿದ್ದರೆ ಸೀದಾ ವಾಪಸ್ ಮನೆಗೆ ಹೋಗೋದು. ಯೂನಿಫಾರ್ಮ್ ತರಲಿಕ್ಕೆ ಇನ್ನೂ ಕೂಡ ಲೇಟ್ ಆದರೆ ಸ್ಟಿಚಿಂಗ್ ಕೂಡ ಲೇಟ್ ಆಗ್ತದಲ್ವ, ಹಾಗೆ ತರುವ ಅಂತ ಹೊರಟದ್ದು. ತುಂಬ ದಿವಸ ಆಯಿತು, ಹೋಗಬೇಕು ಅಂತ ಉದಾಸನಾಗಿ ಕೂತ್ಕೊಳ್ಳೋದು. ಮ್ಯಾಂಗ್ಳೂರಿಗೆ ಹೋಗುವ ಬಸ್ ಆಗಬೇಕು, ಹಾಗಾಗಿ ಗೊತ್ತಿಲ್ಲ ಸಿಗ್ಬೋದಾ ಅಂತ. ಹೊಸ ಸೌಂಡ್ ಕೇಳದ, ಸೌಂಡ್ ಕೇಳಿಸ್ತಾ ಉಂಟು. ಬಸ್ ಉಂಟು ಇವತ್ತು. ಇವರ ಶಾಲೆ ಕುಪ್ಪೆಪದ ಅಂತ ಹೇಳೋ ಸ್ಥಳದಲ್ಲಿ, ಹಾಗೆ ಮ್ಯಾಂಗ್ಳೂರಿಗೆ ಹೋಗೋ ಬಸ್ಸಲ್ಲಿ ಹೋಗಬೇಕು. ಅವು ಬೆದ್ರ ಹೋಗೋಣವ. ಬಸ್ ಆಚೆ ಪಾಸ್ ಆಯಿತು, ಹಾಗಾಗಿ ಬಸ್ ಉಂಟು. ನಾವು ಹೊರಟದ್ದು ವೇಸ್ಟ್ ಆಗಲಿಲ್ಲ. ನಮಗೆ ಇಲ್ಲಿಂದ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಸುಲಭ, ಬಸ್ ಸಿಗ್ತದೆ ಕರೆಕ್ಟಾಗಿ. ಮೂಡುಬಿದ್ರೆಗೆ ಹೋದರೆ ಉಂಟಲ್ಲ, ಹೋಗಲಿಕ್ಕೆ ಸುಲಭ, ಬರುವಾಗ ಮಾತ್ರ ಒಮ್ಮೊಮ್ಮೆ ಬಸ್ ಕಮ್ಮಿ, ಬಸ್ಸು ಜನ ಇದ್ದರೆ ಮಾತ್ರ ಬರೋದು. ಮ್ಯಾಂಗ್ಳೂರಿಗೆಲ್ಲ ಹೋಗಲಿಕ್ಕೆ ಕರೆಕ್ಟ್ ಟೈಮ್ ಬಸ್ ಉಂಟು. ಬಸ್ ಆಚೆ ಪಾಸ್ ಆಗಿದೆ. ಈಚೆಗೆ ಬಂದ ನಂತರ ಖುಷಿಯ ಸ್ಕೂಲಿಗೆ ಹೋಗಿ ಬುಕ್ಸ್ ತರಬೇಕು, ಆಮೇಲೆ ಯೂನಿಫಾರ್ಮ್ಸ್ ತರಲಿಕ್ಕೆ ಉಂಟು. ತುಂಬ ಸೆಕೆ ಕೂಡ ಆಗ್ತಾ ಉಂಟು ಅಲ್ವಾ. ನೋಡೆ ಮೂಲೆ ಬೋತುಂಟು ಬೂರ್ವನ ಬಂದಿತ್ತು. ಬಸ್ ಸ್ಟ್ಯಾಂಡ್ ಹುಡುಗನ ಹೋಯ್. ಹಾಗೆ ನಾವು ಬಸ್ಸಿಂದ ಇಳಿದಿದ್ದೇವೆ. ಹಾಗೆ ಇದುವೇ ಕುಪ್ಪೆಪದ ಅಂತ ಹೇಳುವ ಸ್ಥಳ. ನಮ್ಮ ಮನೆಯಿಂದ ಒಂದು 15 ನಿಮಿಷದ ದಾರಿ ಬಸ್ಸಲ್ಲಿ. ಹಾಗೆ ನಾವು ಸ್ಕೂಲಿನ ಎದುರು ಭಾಗದಲ್ಲಿ ನಿಲ್ಲಿಸ್ತಾರೆ. ನಾವು ನಿಂತದ್ದು ಡ್ರೈವರಿಗೆ ಕಾಣಿಸ್ಲಿಲ್ಲ, ಹಾಗಾಗಿ ಸ್ವಲ್ಪ ಮುಂದುಗಡೆ ನಿಲ್ಲಿಸಿದ್ರು. ಹಾಗಾಗಿ ಸ್ವಲ್ಪ ನಡಿಲಿಕ್ಕಿದೆ. ಬುಕ್ಸ್ ಎಲ್ಲ ತೆಗ್ದಾಯಿತು. ಹಾಗೆ ನಾನು ಫಿಶ್ ಮಾರ್ಕೆಟಿಗೆ ಬಂದೆ. ಇಲ್ಲಿ ಹತ್ತಿರದಲ್ಲಿ ಒಂದು ಚಿಕ್ಕ ಫಿಶ್ ಮಾರ್ಕೆಟ್ ಇದೆ. ನೋಡುವ ಅಲ್ಲಿ ಮೀನೇನಾದರೂ ಇದ್ದರೆ ತೆಗೆದುಕೊಂಡು ಹೋಗುವ ಅಂತ. ನಂಗೆ 100 ರೂಪಾಯಿ ಹಾಗೆ ನಾವು ಮನೆಗೆ ಹೊರಟಿದ್ದೇವೆ. ಇವಾಗ ನಾವು ಓಟೋದಲ್ಲಿ ಹೋಗ್ತಾ ಇದ್ದೇವೆ. ಬಸ್ಸಿಗೆ ಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಹೋಗಿ ಬಂದ್ವಿ. ಎಲ್ಲ ನೋಡಿ ಸ್ಕೂಲ್ ಬೀಡಿ ಮಾಡ್ತಿದ್ದು ನೋಡಿಸಿ. ಇನ್ನು ಅದನ್ನೇ ಒಮ್ಮೆ ಬ್ಯಾಗ್ ತೆಗಿಯೋದು, ನೋಡೋದು ತೆಗಿಯೋದು, ಇದೆ ಸ್ಕೂಲ್ ಸ್ಟಾರ್ಟ್ ಆಗುವವರೆಗೆ. ಯೂನಿಫಾರ್ಮ್ ಕಲರ್ ಚೇಂಜ್ ಆಗಿದೆ ನೋಡಿ. ಈ ಸಲ ಈ ಕಲರ್ ಎಲ್ಲೋ ಲೈನ್. ಪ್ಯಾಂಟ್ ಅವೇ ಕಲರಾ? ಬ್ಲ್ಯಾಕಾ? ದುಂಬು ಬ್ಲೂ ಇತ್ತನದು. ಖುಷಿಗೆ ಈ ಸಲ ಪ್ಯಾಂಟ್ ಮತ್ತೆ ಶರ್ಟ್. ಇದೇನಾ ಪೆನ್ಸಿಲ್ ಶಾಪ್ ನೋಡಿ ತಿಕ್ಕುದುಂಡು. ಎನ್ನಡ ರಡ್ ಪೆನ್ಸಿಲ್, ರಡ್ ಇರೇಸರ್, ಒಂಜಿ ಶಾರ್ಪ್ನರ್, ಒಂಜಿ ಸ್ಕೇಲ್, ರಡ್ ಪೆನ್. ಆತೆಂಚೇನು ಹಾಗೆ ನೋಟ್ಸ್ ಟೆಕ್ಸ್ಟ್ ಎಲ್ಲ ಸ್ಕೂಲಲ್ಲಿ ಸಿಗ್ತದೆ. ನಾವು ಪೇ ಮಾಡಿದರೆ ಸಾಕು ಅದರ ಅಮೌಂಟ್. ಮತ್ತು ನಮಗೆ ಹೋಗುವ ಅಗತ್ಯ ಇಲ್ಲ. ಪೆನ್ಸಿಲ್, ಸ್ಕೇಲ್ ಅದು ಇದು ಅಂತ ಎಲ್ಲ ಸೆಟ್ಟೇ ಕೊಟ್ಟು ಬಿಡ್ತಾರೆ.
ನಿನ್ನೆ ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ನಿನ್ನೆ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಬುಕ್ಸ್ ಎಲ್ಲ ತಂದಾಯಿತು. ಹಾಗೆ ಇವತ್ತು ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಕಾರ್ಯಕ್ರಮ ಉಂಟು ಇಲ್ಲಿ ನಾರಾಯಣ ಗುರು ಮಂದಿರ ಉಂಟು ಇಲ್ಲಿ ಹತ್ರದಲ್ಲಿ. ಹಾಗೆ ಹೋದ ವರ್ಷ ಸಹ ಕೊಟ್ಟಿದ್ದಾರೆ ಮಕ್ಕಳಿಗೆ ಬುಕ್ಸ್ ಎಲ್ಲ. ಹೋದ ವರ್ಷ ನನ್ನ ಮಕ್ಕಳು ಹೋಗಲಿಲ್ಲ ಇತ್ತು. ಹಾಗೆ ಈ ಸಲ ಕಳಿಸ್ತಾ ಇದ್ದೇನೆ. ಹಾಗೆ ಯಜಮಾನರು ಕೂಡ ಮಕ್ಕಳ ಜೊತೆ ಹೋಗ್ತಾ ಇದ್ದಾರೆ. ಹಾಗೆ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೆಗಿಲಿಕ್ಕೆ ಹೇಳಿದ್ದೇನೆ. ಹಾಗೆ ಇದು ಜಾತಿ ಆಧಾರದ ಮೇಲೆ ಕೊಡ್ತಾ ಇಲ್ಲ ಬುಕ್ಸ್, ಎಲ್ಲ ಮಕ್ಕಳಿಗೆ ಕೂಡ ಕೊಡ್ತಾರೆ. ಊರಿನ ಎಲ್ಲ ಮಕ್ಕಳಿಗೆ ಕೂಡ ಕೊಡ್ತಾರೆ ಬುಕ್ಸ್. ನೋಡಿ, ಬ್ರಹ್ಮರ್ಷಿ ನಾರಾಯಣ ಗುರುಸ್ವಾಮಿ ಸೇವಾ ಸಂಘ ಇರುವೈಲು ಪುಚ್ಚಮಗುರು ಹಾಗೂ ಬ್ರಹ್ಮರ್ಷಿ ನಾರಾಯಣ ಗುರುಸ್ವಾಮಿ ಸೇವಾ ಮಹಿಳಾ ಘಟಕ ಇರುವೈಲು ಪುಚ್ಚಮಗುರು ಇದರ ಆಶ್ರಯದಲ್ಲಿ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಾಗೂ ವಿವಿಧ ವಿದ್ಯಾರ್ಥಿ ವೇತನ ಮಾಹಿತಿ ಕಾರ್ಯಾಗಾರ. ಹಾಗೆ ನಾನು ಖುಷಿಯನ್ನು ಕಳಿಸ್ತಾ ಇದ್ದೇನೆ, ಖುಷಿ ಮತ್ತು ಸಮಿತ್. ನಾನು ಹಾಗೆ ಹೋಗಿ ಬಂದ ನಂತರ ತೋರಿಸ್ತೇನೆ ಯಾವ ಎಲ್ಲ ಬುಕ್ಸ್ ಕೊಟ್ಟಿದ್ದಾರೆ ಅಂತ. ಹಾಗೆ ನಾನು ಮೊಬೈಲ್ ಕೊಡ್ತಾ ಇದ್ದೇನೆ, ಹಾಗಾಗಿ ಈ ವ್ಲಾಗನ್ನು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಶ್ರೀಮತಿ ಸುಜಾತಾ ಜಯರಾಮ್ ಶೆಟ್ಟಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಇರುವಲು ಮೇರ ನಡಪತ್ಕೊಂಡು ವಿನಂತಿ ಮತ್ತೊಂದುಲ್ಲ. ಪ್ರಿಸ್ಟನ್ ಕೊನ್ನೆಪದವ್, ತೃಪ್ತಿ ಗಾಂದೋಟ್ಯ, ನಿತ್ಯೂಷಾ ಅಂಬೋಡಿಮಾರ್. ಪ್ರಿಸ್ಟನ್, ತೃಪ್ತಿ, ನಿತ್ಯೂಷಾ. ಕಾರ್ಯಕ್ರಮ ಒಕ್ಕ ವಿವಿಧ ವಿದ್ಯಾರ್ಥಿ ವೇತನ ಮಾಹಿತಿ ಕಾರ್ಯಾಗಾರದ ಸಂದರ್ಭಗಳು ಸಾಂಕೇತಿಕವಾದ ಪುಸ್ತಕ ವಿತರಣಾ ಕಾರ್ಯಕ್ರಮ. ಸೊನ್ನೆ ಖುಷಿ ಹೋಗಿ ಬುಕ್ಸ್ ತಂದಿದ್ದಾಳೆ ನೋಡಿ. ಏತ್ ಬುಕ್ ದಿಕ್ಕಂಡೆ 8 ಬುಕ್ ಉಂಡ ತಕ ನೋಡಿ. ಇದು ಫ್ರೀಯಾಗಿ ಅವರು ಕೊಟ್ಟ ಬುಕ್ಸ್ ನೋಡಿ. 2 3 ಲಾಂಗ್ ಬುಕ್ಕೇ ಕೊಟ್ಟಿದ್ದಾರೆ. ಮತ್ತು ಲೈನ್ ಎಡ ಪ್ಲೈನಾ ಸಾಕುಂಡದ ಏತುಂಟು ಟೋಟ್ಲ್ 8 ಬುಕ್ ಕೊಟ್ಟಿದ್ದಾರೆ. ಇದು ಸಮಿತಿಗೆ ಸಹ ಬೇರೆ, ಇದು ಖುಷಿದು ಇಷ್ಟು ಬುಕ್. ಸಮಿತಿಗೆ ಇದೇ ಥರ ಬುಕ್ ಸಿಕ್ಕಿದೆ. ಖುಷಿ ಆಯಿತಾ? ಬುಕ್ಸ್ ಬೇಕಾಗ್ತದೆ, ಸ್ಕೂಲಿಂದ ತಂದದ್ದು ಕೂಡ ಸಾಕಾಗೋದಿಲ್ಲ ನಮಗೆ. ಆಮೇಲೆ ಕೂಡ ಬುಕ್ಸ್ ತರಲಿಕ್ಕೆ ಹೇಳ್ತಾರೆ. ಇದು ಗೊತ್ತಿಲ್ಲ, ಜಾಗ್ರತೆ ಇದ್ರಲ್ಲ ಮಕ್ಕಳಿಗೆ ಅಷ್ಟು ಬುಕ್ ಸಿಕ್ಕಿದೆ. ಹಾಗೆ ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಓದುವ ಮಕ್ಕಳಿಗೆ ಬೇಕಾದದ್ದು ಈ ಟೈಮಲ್ಲಿ ಬುಕ್ಸ್ ಅಲ್ವಾ. ಹಾಗೆ ನಿನ್ನೆ ಸ್ಕೂಲಿಂದ ತಂದ ಬುಕ್ಸ್ ಅದು ಲಾಸ್ಟಿಗೆ ಸಾಕಾಗೋದಿಲ್ಲ, ಮತ್ತೆ ಕೂಡ ಬುಕ್ಸ್ ಬೇಕಾಗ್ತದೆ. ಹಾಗಾಗಿ ಆ ಟೈಮಲ್ಲಿ ಈ ಬುಕ್ ನಾನು ಯೂಸ್ ಮಾಡ್ತೇನೆ ಮಕ್ಕಳಿಗೆ. ಹಾಗೆ ಎಲ್ಲ ಸಂಘದವರಿಂದ ಕೂಡ ಇಂಥ ಒಳ್ಳೊಳ್ಳೆ ಕೆಲಸಗಳು ಆಗಲಿ, ಮುಂದೆ ಕೂಡ ಆಗಲಿ. ಹಾಗೆ ಬುಕ್ಸ್ ನೀಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ದೇವರು ಒಳ್ಳೆಯದು ಮಾಡಲಿ ಅವರಿಗೆ ಅಷ್ಟೇ ಹೇಳಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.